ಇವತ್ತಿನ ದಿವಸ ನಮ್ಮ ಬೀದರ್ ಜಿಲ್ಲೆಯ ಮಹಾನ್ ರಾಜಕೀಯ ಮುತ್ಸದ್ದಿಯಾಗಿರತಕ್ಕಂಥ ದಿವಂಗತ ಶ್ರೀಯುತ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರ ಅಂತ್ಯ ಸಂಸ್ಕಾರದಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಮ್ಮ ಸಮಾಜದ ಪರವಾಗಿ ಅವರ ಒಂದು ಕಾರ್ಯಗಳಿಗೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ಬಾರಿಗೆ ಎಲ್ಲ ಸರ್ವಾಂಗೀಣ ವಿಕಾಸಕ್ಕಾಗಿ ದುಡಿದು ಅವರ ಒಂದು ಕಾರ್ಯಗಳನ್ನು ನೆನಪಿನ ರೂಪದಲ್ಲಿ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಇಟ್ಟು ಇವತ್ತು ಜಾತೀಯತೆಯ ಒಂದು ತೊಲಗಿಸುವ ಸಲುವಾಗಿ ಅವತ್ತು ಅವರ ಹೋರಾಟ ಇವತ್ತಿಗೂ ಕೂಡ ಸ್ಮರಣೀಯವಾಗಿದೆ. ಇವತ್ತು ನಮ್ಮ ದೀನ ದಲಿತರ ಏಳಿಗೆಗಾಗಿ ಸಾಕಷ್ಟು ಶ್ರಮ ವಹಿಸಿ ಅವರು ನಮ್ಮನ್ನೆಲ್ಲ ಮೇಲೆತ್ತುವಂಥ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡು ನಮ್ಮೆಲ್ಲರನ್ನ ಇವತ್ತು ಆಗಲಿ ಹೋಗಿದ್ದಾರೆ. ಅವರ ಈ ಒಂದು ದುಃಖದ ಸಂಗತಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಮತ್ತು ಇವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಅತಿ ದುಃಖದಿಂದ ಭಾಗಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇವೆ. ಇವತ್ತಿನ ದಿನ ಬೀದರ್ ಜಿಲ್ಲೆಯಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಇವತ್ತು ನಾವು ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅಂತ ನೇತಾವರನ್ನ ಇವತ್ತು ನಾವು ಕಳೆದುಕೊಂಡಿದ್ದೇವೆ. ಇವತ್ತು ಅವರಿಗೆ ಮೊಟ್ಟ ಮೊದಲಿಗೆ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನ ಬಯಸ್ತಾ ಇದ್ದೇನೆ. ಅದರಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರಣಭೂತರಾದ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅವರು ಇವತ್ತು ಪ್ರತಿಯೊಂದರಲ್ಲಿ ಇವತ್ತು ಸಾಮಾಜಿಕ ಆಗಲಿ, ನ್ಯಾಯಕ್ಕಾಗಲಿ, ಧಾರ್ಮಿಕ ಆಗಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರನ್ನು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಂತ ನಾಯಕ ಏಕೈಕ ಅಂದ್ರೆ ಅವರು ಭೀಮಣ್ಣ ಖಂಡ್ರೆ ಅವರು. ಇವತ್ತು ಅವರ ನೆನಪಿನಲ್ಲಿ ಇವತ್ತು ನಾವು ಎಲ್ಲರೂ ಇವತ್ತು ಸೇರಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಇವತ್ತು ಬರುವಂತ ಭಕ್ತರು ಹಾಗೂ ಅವರ ಕಾರ್ಯಕರ್ತರು ಇವತ್ತು ದೂರಿನಿಂದ ಇಡೀ ಕರ್ನಾಟಕದಿಂದ ಇವತ್ತು ಬರ್ತಾ ಇದ್ದಾರೆ. ಅಂತ ಒಂದು ಜನರಿಗೆ ಊಟದ ವ್ಯವಸ್ಥೆ ಇವತ್ತು ನಮ್ಮ ವಿಲಾಸ್ ಬಕ್ಕ ಅಧ್ಯಕ್ಷರು ಹಾಗೂ ನಾವು ಕುಂತು ಇವತ್ತು ಈ ಜನರಿಗೆ ಸೇವೆಯನ್ನು ಮಾಡ್ಬೇಕಂತಕ್ಕಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇವತ್ತು ನಾವು ಇದು ಒಂದು ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅವರ ಇಂಥ ಒಂದು ಕಾರ್ಯ ಮಾಡಿದ ವ್ಯಕ್ತಿ ಯಾರಾದರೂ ಹೇಳಿದ್ರೆ ಇವತ್ತು ಭೀಮಣ್ಣ ಖಂಡ್ರೆ ಅವರು. ಇವತ್ತು ಇಂಥ ಹುಲಿ ಅವ್ರ ತಂದೆ ಅಂತೆ ಮಗ ಯಾರಾದರೂ ಇದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವರ. ಅದರಲ್ಲಿ ಇವತ್ತು ಅದೇ ದಾರಿಯಲ್ಲಿ ಮೊಮ್ಮಗ ಸಾಗರ್ ಖಂಡ್ರೆ ಇವತ್ತು ಅವರು ಕೂಡ MP ಯಾವ ತರ ಕೆಲಸವನ್ನ ಮಾಡಿದರೆ ಅದೇ ದಾರಿಯಲ್ಲಿ ನಡೆದು ಇವತ್ತು ಅದು ಭೀಮಣ್ಣ ಖಂಡ್ರೆ ಅವರ ಇವತ್ತು ನಮಗೆ ಕಳ್ಕೊಂಡಿದ್ದು ನೋವು ಅದು ಅಲ್ಲದೆ ಇವತ್ತು ನಮಗೆ ಇಬ್ಬರು ಇವತ್ತು ಒಂದು ಮಹಾ ಶಕ್ತಿಯನ್ನ ಕೊಟ್ಟು ಇವತ್ತು ಅವರು ಹೋಗಿದ್ದಾರೆ, ನಮಗೆ ಬಿಟ್ಟಾಗ್ಲಿ ಹೋಗಿದ್ದಾರೆ. ಇವತ್ತು ಅವರಿಗೆ ನಾವು ನಮ್ಮ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ಇಡೀ ಬಾಲ್ಕೆ ಕ್ಷೇತ್ರದ ಜನರ ಪರವಾಗಿ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತೇನೆ. ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನ ಎಲ್ಲರೂ ಬಿಟ್ಟು ಅಗಲಿದ್ದಾರೆ. ಇದು ಒಂದು ತಾಲೂಕಕ್ಕೆ, ಜಿಲ್ಲೆಗೆ, ರಾಜ್ಯ, ರಾಷ್ಟ್ರಕ್ಕೆ ಬಹಳ ಒಂದು ನಷ್ಟದ ಸಂಗತಿ ಅಂತ ಹೇಳ್ಬೋದು. ಅವರು ಕೊಟ್ಟಂತ ಕೊಡುಗೆಗಳು ಅಪಾರಗಳಿವೆ. ಯಾಕಂದ್ರೆ ಅವರು ಫ್ರೀಡಮ್ ಫೈಟರ್ ಇದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರು ಹೌದು, ಮಾಜಿ ಸಚಿವರು ಹೌದು, ವೀರಶೈವಲಿಂಗದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು ಹೌದು. ಅದರ ಸಲುವಾಗಿ ಇದು ನಮಗೆ ನಷ್ಟ ಇಲ್ಲ. ನಮ್ಮ ಎಲ್ಲಾ ದೀನದಲ್ಲಿದ್ದರು ಎಷ್ಟು ಜನ ಇದ್ದಾರೆ ತಾಲೂಕಲ್ಲಾಗಲಿ, ಜಿಲ್ಲೆಯಲ್ಲಾಗಲಿ, ರಾಜ್ಯ ರಾಷ್ಟ್ರದಲ್ಲಿ ಎಲ್ರಿಗೂ ಎಲ್ಲ ತರಹದ ಒಂದು ಯಾವುದೇ ಒಂದು ರೀತಿಯಲ್ಲಿ ಎಲ್ಲರಿಗೂ ಒಂದು ಹಾನಿ ಅಂತ ನಾವು ತಿಳ್ಕೊಬಹುದು. ಯಾಕಂದ್ರೆ ನಮ್ಮ ಒಂದು ಸಂಪನ್ಮೂಲ ಭರಿತ ಒಂದು ವ್ಯಕ್ತಿಗೆ ನಾವು ಕಳ್ಕೊಂಡಿದ್ದೀವಿ. ಅವರು ಶ್ರದ್ಧಾಂಜಲಿಗೋಸ್ಕರ ಇವತ್ತು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ನಮ್ಮ ಸಮುದಾಯ ಪರವಾಗಿ
ಇಲ್ಲೆಲ್ಲ ಬಂದಂತ ತಾಲೂಕಿಗೆ ಬಂದ ಜನರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಂತ ನಾನು ಬೇಡ್ಕೊತೀನಿ.